ನಮಸ್ತೆ ಎಲ್ಲರಿಗೂ. ಇದು ಗಾರ್ಡನ್ ಅಪ್ಡೇಟಲ್ಲಿ 4 ದಿನದ ವಿಡಿಯೋ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಕೆಲಸ ಇಲ್ಲದಾಗ ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ಹೋದಾಗ ಯಾವ್ಯಾವ ಹೂವು ಹರಡಿದ್ವೋ ಅವನ್ನೆಲ್ಲ ಒಂಚೂರು ತೆಗೆದು ಇಟ್ಟಿದ್ದೆ. ಅದೆಲ್ಲ ಸೇರಿಸಿ ಮತ್ತು ಇನ್ನು ಮಿಕ್ಕಿದ ಕೆಲಸ ಯಾವ್ದು ಮಾಡಿದ್ದು 3ನೇ ದಿನ ಆಮೇಲೆ 4ನೇ ದಿನ ಎಲ್ಲ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪರ್ಪಲ್ ಕಲರು ದಾಸವಾಳ ಶಾರದಾ ಕಾರ್ನವ್ರು ಕೊಟ್ಟಿದ್ದು. ಇದು ನನ್ನ ಯೂಟ್ಯೂಬರು ಉಡುಪಿಲಿದ್ದಾರೆ ಅಮೃತ ಬಳಗ ಅಂತ, ಅವ್ರು ಕಳಿಸಿದ್ದು. ಇದು ಮೆಕ್ಸಿಕನ್ ಪೆಟೋನಿಯಾದಲ್ಲಿ ವೈಟು ಪಿಂಕು ಆಮೇಲೆ ಬ್ಲೂ ಇರೋದು ಗೊತ್ತು. ನನ್ನ ಹತ್ರ ಪಿಂಕು ಆಮೇಲೆ ಬ್ಲೂ ಇತ್ತು, ವೈಟ್ ಇರಲಿಲ್ಲ. ಅವ್ರ ಪಾಪ ನೋಡಿದಾಗ ಕಳಿಸಿದ್ರು. ಸುಮಾರು 8-10 ತಿಂಗಳಾಯಿತು. ಇವಾಗ ಚೆನ್ನಾಗಿದೆ ಅದು, ಗಿಡಗಳು ಸಸಿನೂ ಬರ್ತಾಯಿದ್ದಾವೆ. ಅದಾದಮೇಲೆ ನೋಡಿ ಒಂದಿನದ ವಿಡಿಯೋ ಇಷ್ಟೇ. ಹೂವು ಎಲ್ಲ ತೆಗೆದೆ, ಆಮೇಲೆ ಹೂವು ನೋಡಿದೆ, ಆಮೇಲೆ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ಅಷ್ಟೇ. ಅವರೇ ನೀರು ಹಾಕ್ತಾಯಿದ್ರು, ಅಲ್ಲೇನೂ ಕೆಲಸ ಇರಲಿಲ್ಲ. ಇನ್ನು ಕಾಲು ನೋವು ಇದ್ದಾಗಿಂದ ಅವರೇ ಇನ್ನೂ ಗುಡಿಸೋಕ್ಕೆ ಬಿಡಿಸ್ತಾ ಇಲ್ಲ. ಸ್ವಲ್ಪ ಇನ್ನೊಂದು ಚೂರು ಐತೋ ಇಲ್ಲ ಅನ್ನೋಷ್ಟಿದೆ. ಆದ್ರೂ ಗುಡಿಸ್ತೀನಿ ಅಂದರೆ ಬಿಡಲ್ಲ, ಅವರೇ ಗುಡಿಸಿರ್ತಾರೆ. ಅದರಿಂದ ನನಗೆ ಏನು ಕೆಲಸ ಇರಲ್ಲ. ಕೂತ್ಕೊಂಡು ಮಾಡೋ ಕೆಲಸ ಯಾವಾರಿದ್ದರೆ ಮಾಡಿರ್ತೀನಿ, ಇಲ್ಲಾಂದರೆ ಬರೀ ಸುಮ್ಮನೆ ಒಂದು ರೌಂಡ್ ಓಡಾಡಿ ಬಂದು ಇದು ಮಾಡ್ತೀನಿ. ನೋಡಿ ಹೂವು ಎಲ್ಲ ಕಿತ್ತಿದ್ದೀನಿ. ಅವತ್ತು ಫಸ್ಟ್ ದಿನ ಅಷ್ಟು ಕಿತ್ತಿದ್ದು. ಇದು ಎರಡನೇ ದಿನ ಈ ಹೂವು ಅರಳಿದೆ. ಡಬಲ್ ಪೆಟಲು, ರೆಡ್ಡು, ಅಂದರೆ ತುಂಬ ರೆಡ್ ಅಲ್ಲ, ಒಂಥರ ರೆಡ್ಡು. ಇನ್ನೊಂದು ಬರುತ್ತೆ ಮೆರೂನ್ ರೆಡ್, ಅದು ಬೇರೆ ಇದೆ. ಅದು ಇನ್ನೂ ಹೂವು ಅರಳಿಲ್ಲ. ಅದಾಗಲೇ ಇಲ್ಲೇ ಒಂದು ಚಿಕ್ಕದು ಆಮೇಲೆ ರೆಡ್ ಕಲರ್, ಅದು ಕೂಡ ತುಂಬ ರೆಡ್ಡು. ಅದನ್ನು ಚೆನ್ನಾಗಿ ಮೊಗ್ಗಾಗಿದೆ ನೋಡಿ. ಸಣ್ಣ ಸೈಜ್ ಹೂವು ಇರುತ್ತೆ, ನೋಡ್ತಿದ್ದೀನಿ ಹಳೆಯ ವಿಡಿಯೋಗಳಿಗೆ. ಅದು ಪ್ರೂನ್ ಮಾಡಿದ್ಮೇಲೆ ಉದ್ದುದ್ದ ಬೆಳೆದ್ಬಿಟ್ಟಿತ್ತು. ಪ್ರೂನ್ ಮಾಡಾದ್ಮೇಲೆ ಇವಾಗ ಎಲ್ಲ ಕಡೆ ಮೊಗ್ಗು ಕಚ್ಚಿದೆ. ಇನ್ನು ಒಂದು ಅದು ಬಿಸ್ಕೆಟ್ ಕಲರು ಆನ್ಲೈನಿಂದ ತರಿಸಿದ್ದು, ಮೊನ್ನೆ ತೋರಿಸಿದ್ನಲ್ಲ ಅದೇ ಥರದ್ದಲ್ಲ. ಇದು ಕಲರ್ ಅದೇನೇ, ಹೂವು ಸ್ವಲ್ಪ ಚೇಂಜ್ ಇದೆ. ಆಮೇಲೆ ಇದೊಂದು ಪಿಂಕು ನಾಟಿದು, ಇದು 2ನೇ ದಿನದ ವಿಡಿಯೋ. ಆಮೇಲೆ 3ನೇ ದಿನ ನೋಡಿ, ಇದು ನಾನು ನಮ್ಮ ಮಳೆಯ ಊರಿಗೆ ಹೋಗಿದ್ದರು, ಏನೋ ಫಂಕ್ಷನ್ ಇದೆ ಅಂತ ಅವ್ರ ಚಿಕ್ಕಮ್ಮರ ಊರಿಗೆ. ಅವ್ರು ಕಬ್ಬು ಬೆಳೀತಾರೆ, ಅಲ್ಲಿಂದ ತಂದಿದ್ದರು. ನೋಡೋಣ ಅಂತ ನಾನು ನಾಟಿ ಮಾಡಿದ್ದೀನಿ. ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಂದ್ರಿಗಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ಬರಲಿಲ್ಲ ಅಂದರೆ ನಾವು ಒಂದು ಸರಿ ಪ್ರಯತ್ನ ಪಟ್ಟಂಗೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸರಿ ಯಾವಾಗಾರು ಹೋದಾಗ ಅವ್ರನ್ನ ಕೇಳಿಬಿಟ್ಟು ಇಡ್ಬೋದು. ಇಟ್ಟಿದ್ದೀನಿ. ಇದು ನೋಡಿ 3ನೇ ದಿನದಲ್ಲೇ ಕಬ್ಬೆಲ್ಲ ಇಟ್ಟಾದಮೇಲೆ ಇದು ಹೂವು ಮೇಲ್ಗಡೆ ಅರಳಿರೋವು. ಇವತ್ತು ಒಂಚೂರು ಬೇರೆ ಹೂವು ಅರಳಿದ್ದಾವೆ. ನಾನು ಈ ವಿಡಿಯೋದಲ್ಲಿ ತೋರಿಸಿದ 3 ದಿನದ್ದು 3 ಬೇರೆ ಥರನೇ ಹೂವು ಅರಳಿದೆ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ವಿಡಿಯೋ ಪೂರ್ತಿ ನೋಡಲ್ಲ, ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಇನ್ಯಾವೂ ಅರಳಿಲ್ಲ, ಅದಂತೂ ಇನ್ನೂ ಅರಳಿಲ್ಲ. ಅದಾದಮೇಲೆ ಅಲ್ಮೆಂಡ ನಾನು ಕೆಳಗಿದ್ದಾಗಲೇ ರೀಪಾಟ್ ಮಾಡಿದ್ದೆ. ಒಂಥರ ಪಿಂಕಲ್ಲ ರೆಡ್ಡಲ್ಲ ಆ ಥರ ಇತ್ತು. ಊರಿಂದ ತಂದಾಗಲೇ ಅದೊಂದು ಗಿಡ ರೀಪಾಟ್ ಮಾಡ್ಕೊಂಡಿದ್ದೆ. ಅದು ಮರ್ತೇ ಹೋಗಿತ್ತು ಎಲ್ಲಿಟ್ಟಿದ್ದೀನಿ ಅಂತ. ಮೊನ್ನೆ ಇದ್ದಕ್ಕಿದ್ದಂಗೆ ಜ್ಞಾಪಕ ಮಾಡ್ಕೊಂಡು ನೋಡಿದ್ರೆ ಅಲ್ಲಿ ಹಿಂದ್ಗಡೆ ಇತ್ತು, ಚೆನ್ನಾಗಿ ಚಿಗುರಿದೆ. ಅಲ್ಲಿ ರೀಪಾಟ್ ಮಾಡೋಕ್ಕಿಂತ ಮುಂಚೆ ಅದು ಚಿಗುರೇ ಇರಲಿಲ್ಲ. ಅದರಿಂದ ನಾನು ರೀಪಾಟ್ ಮಾಡಿದೆ, ಅದು ಚಿಗುರಿದೆ ಚೆನ್ನಾಗಿ. ಆಮೇಲೆ ನೋಡಿ ಇದು 3ನೇ ದಿನದ್ದು ಹೂವು. 3ನೇ ದಿನದ್ದು ಹೂವು ಎಷ್ಟು ಸಿಕ್ಕಿದೆ, ಮಲ್ಲಿಗೆ ಹೂವು. ಆಮೇಲೆ ಅದು 4ನೇ ದಿನ ನೋಡಿ, ಇದು ಇದು 3ನೇ ದಿನದ್ದೇ, ಅದು 2ನೇ ದಿನದ್ದು. ಫಸ್ಟ್ ಒಂದು ದಿನ, ಆಮೇಲೆ 2ನೇ ದಿನ. 3ನೇ ದಿನ ನಾನು ಫಸ್ಟ್ ಬಂದ ತಕ್ಷಣವೇ ಇದನ್ನು ಅರಶಿನ 5 ದಿನ ಆಗಿತ್ತು ಆಗಲೇ ಎಲ್ಲ ರೆಡಿ ಮಾಡಿ ಪಾಟ್ಗಳು. ಆವಾಗ ಅರಶಿನ ನಾಟಿ ಮಾಡಿಬಿಡೋಣ, ತುಂಬ ಲೇಟ್ ಆಯಿತು. ಯಾಕೆಂದರೆ ಏಪ್ರಿಲ್ ಫಸ್ಟ್ ವೀಕಲ್ಲೇ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಸುಮಾರು ಒಂದು ಗೇಣು ಗಿಡ ಆಗ್ತಿದ್ವು. ನಾನು ಲೇಟ್ ಮಾಡಿದೆ. ರಿಪಾರ್ಟ್ ಮಾಡ್ಕೊಳ್ಳೋಕ್ಕೆ ಗೊತ್ತಲ್ಲ ನಿಮಗೆ, ಕೆಲಸ ಬೇಗ ಆಗಿಲ್ಲ ಅಂತ. ಅದು ಕವರಲ್ಲೇ ಮೊಳಕೆ ಬಂದಿದೆ ನೋಡಿ. ನಾನು ಮೊಳಕೆ ಬರೋಕ್ಕಿಂತ ಮುಂಚೆನೇ ಇಡ್ತಾಯಿದ್ದೆ. ಇನ್ನೂ ಸ್ವಲ್ಪ ಗ್ರೀನಾಗಿ ಕಾಣಿಸ್ತಿದ್ದಂಗೆ ಇಟ್ಬಿಡ್ತಿದ್ದೆ, ಮೊಳಕೆ ಬರೋವರೆಗೂ ಬಿಡ್ತಾ ಇರಲಿಲ್ಲ. ಈ ಸರಿ ಮೊಳಕೆ ಬಂದುಬಿಟ್ಟಿದೆ ಕವರಲ್ಲಿ. ಬೇಗ ಇಟ್ಟಿದ್ರೆ ಇನ್ನೊಂಚೂರು ಗಿಡ ದೊಡ್ಡವು ಆಗವು, ಬೇಗ ಹಾರ್ವೆಸ್ಟಿಗೆ ಬರುತ್ತೆ. ಸ್ವಲ್ಪ ಲೇಟಾಗಿಟ್ಟರೆ ಸ್ವಲ್ಪ ಲೇಟಾಗಿ ಹಾರ್ವೆಸ್ಟಿಗೆ ಬರುತ್ತೆ ಅಷ್ಟೇ. ಇವಾಗ ನಾನು ಅವನ್ನೆಲ್ಲ ಎಷ್ಟಿದ್ದಾವೋ ಅಷ್ಟು, ಮೊನ್ನೆ ನಾನು ಇದು ರಿಪೋರ್ಟ್ ಮಾಡೋವಾಗ ಒಂದು 5-6 ಗಡ್ಡೆ ಸಿಕ್ತಲ್ಲ ಹಳೇದು, ಅವು ಇವು ಎಲ್ಲ ಸೇರಿಸಿ ಇಡ್ತಾಯಿದ್ದೀನಿ. ಎಲ್ಲ 5 ಟಬ್ಬಲ್ಲೂ ಇಡ್ತಾಯಿದ್ದೀನಿ. ಹೋದ ವರ್ಷವೂ 5 ಟಬ್ಬಲ್ಲೇ ಇಟ್ಟಿದ್ದು ನಾನು. ಇದರಲ್ಲಿ ನೀವು ದೊಡ್ಡ ಉದ್ದುದ್ದ ಇರೋವು 2 ಭಾಗ ಮಾಡಿ ಕೂಡ ಇಡ್ಬೋದು. ನಾನೇನು ಭಾಗ ಮಾಡೋಕ್ಕೆ ಹೋಗಿಲ್ಲ, ಮುರಿದ್ಬಿಟ್ಟು 2 ಥರನೂ ಇಡ್ಬೋದು. ಕಣ್ಣು ಎಲ್ಲಿರುತ್ತೋ ನೋಡಿ, ಆ ಕಣ್ಣು ಇಟ್ಟರೆ ಅಲ್ಲಿಂದ ಮತ್ತೆ ಗಿಡಗಳು ಬರ್ತವೆ. ನೆಕ್ಸ್ಟ್ ವರ್ಷ ಇವೇನೇ ನಮಗೆ ಜಾಸ್ತಿ ಅರಶಿನ ಬಂದು ಮತ್ತು ನಾಟಿ ಮಾಡೋಕ್ಕೂ ಸಪ್ರೇಟ್ ಇಟ್ಗಳಷ್ಟು ಬರುತ್ತೆ. ಒಂದೊಂದರಲ್ಲಿ ಏನಿಲ್ಲ ಅಂದರೂ ನಾನು 6-7 ಇಟ್ಟಿದ್ದೀನಿ. ಹೋದ ಸರಿ 5 ಇಟ್ಟಿದ್ದೆ, 4 ಮಧ್ಯೆ 1 ಇಟ್ಟಿದ್ದೆ. ಈ ಸರಿ ಸ್ವಲ್ಪ ಅರಶಿನದ ಕೊಂಬು ಜಾಸ್ತಿ ಇದ್ದಾವೆ ಅಂತೇಳಿಬಿಟ್ಟು
ಜಾಸ್ತಿ ಇಟ್ಟಿದ್ದೀನಿ. ಇದು ನೋಡಿ ಮೊನ್ನೆ ತೋರಿಸಿದ್ನಲ್ಲ ಪಾಟಲ್ಲಿ ಉಳಿದ್ಬಿಟ್ಟಿತ್ತು ಅಂತ, ಅದು ರೌಂಡ್ಗಿದೆ. ಇದು ಬೇರೆಲ್ಲ ಇರುತ್ತೆ ಜಾಸ್ತಿ ಅಂಥದ್ದು, ಅದರಿಂದನೂ ಗಿಡ ಬರುತ್ತೆ ನೋಡಿ. ಅದು ಗಿಡ ಬರಲ್ಲ ಅಂತ ನಾವು ಬಿಡೋಕ್ಕಾಗಲ್ಲ, ಮಣ್ಣಲ್ಲೇ ಇತ್ತಲ್ವ. ಯಾವಾಗ ಟೈಮ್ ಬಂದಾಗ ಅದು ಗಿಡ ಬಂದಿದ್ದು ತೋರಿಸ್ದೆ. ರಿಪೋರ್ಟ್ ಮಾಡೋವಾಗ ಅದನ್ನು ಸುರಿದ್ಬಿಟ್ಟು ಪಾಟೆಲ್ಲ ರೆಡಿ ಮಾಡೋವಾಗ ಬಂದಿತ್ತು. ಆ ಥರದ್ದು 2 ಇಟ್ಟಿದ್ದೀನಿ. ಅವೊಂದು ಸುಮ್ಮನೆ ಒಂದು 5-6 ಇದ್ದಾವೆ. ಸ್ವಲ್ಪ ಒಳಗಡೆನೇ ಇಟ್ಕೊಳ್ಳಿ, ಯಾಕೆಂದರೆ ಕೆಳಗಡೆ ವೇಸ್ಟ್ ಜಾಸ್ತಿ ಆಗಿರೋದ್ರಿಂದ ಮಣ್ಣು ಬೇಗ ಜಾಸ್ತಿ ಆಳಕ್ಕೆ ಹೋಗಲ್ಲ. ಇವು ನಿಧಾನವಾಗಿ ಬೇರೆ ಇಳ್ಕೊಂಡು ಒಳಗಡೆ ಹೋದ ತಕ್ಷಣ ಸರಿ ಹೋಗ್ಬಿಡುತ್ತೆ. ಸ್ವಲ್ಪ ದಿನ ನೀರು ಕೂಡ ಹುಷಾರಾಗಿ ಹಾಕಬೇಕು. ನಾವು ಸೊಪ್ಪಿನ ಬೀಜ ಇವು ಹಾಕಿದಾಗ ಮೇಲಿಂದ ಸ್ಪ್ರೇ ಮಾಡ್ತೀವಲ್ಲ, ಅದೇ ಥರ. ಇಲ್ವ ಅಂದರೆ ಕೈ 4 ಬೆರಳು ಈ ಥರ ಅಡ್ಡ ಇಟ್ಕೊಂಡು ನಿಧಾನವಾಗಿ ಹಾಕಬೇಕು. ಅರಿಶಿಣದ ಕೊಂಬು ಆ ಕಡೆ ಈ ಕಡೆ ಸರಿತಾವೆ ಅಷ್ಟೇ, ಇನ್ನೇನೂ ಆಗಲ್ಲ. ಅದರಿಂದ ನಾವು ಎಲ್ಲಿಟ್ಟಿದ್ವು ಅಲ್ಲೇ ಚಿಗುರಲಿ ಅಂತೇಳ್ಬಿಟ್ಟು ನೀರು ಆ ಥರ ಹುಷಾರಾಗಿ ಹಾಕಬೇಕು. ಬೇರೆ ಇಳ್ಕೊಂಡು ಗಿಡ ಸ್ವಲ್ಪ ದೊಡ್ಡದಾದ ತಕ್ಷಣ ಏನು ಪ್ರಾಬ್ಲಮ್ ಇರೋಲ್ಲ. ಪೈಪಿಂದ ಬೇಕಾದ್ರೂ ಹಾಕ್ಬೋದು, ಜಗ್ಗಿಂದ ಬೇಕಾದ್ರೂ ಹಾಕ್ಬೋದು. ನೋಡಿ ಇವಾಗ ನಾನು 2 ಪಾಟು 3 ಪಾಟಲ್ಲಿ 2 ಪಾಟಲ್ಲಿ ಮಾತ್ರ ನಿಮಗೆ ತೋರಿಸಿದ್ದೀನಿ. ಅದಾದಮೇಲೆ ನಾನು 5 ಪಾಟು ಮಾಡಿರೋದು ರೆಡಿ ಮಾಡಿದ್ದು ತೋರಿಸ್ತೀನಿ. ಎಲ್ಲ ಒಂದೇ ಥರ ಇಡೋದಲ್ವ, ಎಲ್ಲ ಪಾಟು ಏನಕ್ಕೆ ತೋರಿಸೋದು, ವಿಡಿಯೋ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ನಾನು 2 ಪಾಟಲ್ಲಿ ಯಾವ ಥರ ಇಡೋದು ಅಂತ ತೋರಿಸಿದ್ದೀನಿ. ಈ ಥರ ಒಂದು ವಾರ ಮುಂಚೆನೇ 5-6 ದಿನ, ಹೆಚ್ಚು ಕಮ್ಮಿ ಒಂದು 5 ದಿನ ಆದರೂ ನಾವು ಪಾಟ್ ರೆಡಿ ಮಾಡಿ ಬಿಟ್ಟು ಆಮೇಲೆ ಇಡೋದ್ರಿಂದ ಚೆನ್ನಾಗಿ ಬೇಗನೆ ಬೇರೆ ಇಳ್ಕೊಳ್ಳುತ್ತೆ. ನಾವು ವೇಸ್ಟೂ ಸ್ವಲ್ಪ ಕೆಳಗಡೆ ಕೊಳ್ತಿರುತ್ತಲ್ವ, ಅದರಿಂದ ಬೇಗ ಹಿಡಿಯುತ್ತೆ. ಇದು ಬೇರೆಲ್ಲ ಜಾಸ್ತಿ ಕೆಳಗಿಳಿದು ಇದು ಅರಿಶಿಣದ ಗೆಡ್ಡೆ ಎಳೆಯೋಷ್ಟೊತ್ತಿಗೆ ನಾವು ಹಾಕಿರೋ ವೇಸ್ಟೆಲ್ಲ ಗೊಬ್ಬರ ಆಗಿರುತ್ತೆ. ಇನ್ನು ಒಂದು 2 ತಿಂಗಳಿಗೆ ಗೊಬ್ಬರ ಆಗುತ್ತೆ. ಆವಾಗ ಈ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ನೋಡಿ. ಅದೇ ಥರನೇ ಇಲ್ಲೂ ಸುತ್ತ 5 ಇಟ್ಟಿದ್ದೀನಿ. ಮಧ್ಯದಲ್ಲಿ ಅವು ಹಳೆಗಡ್ಡೆ ಇದ್ದಿದ್ವು, ಬೇರೆ ಇದ್ದಂಗೆ ಇರುತ್ತಲ್ಲ ರೌಂಡ್ಗೆ, ಅದನ್ನು 2 ಇಟ್ಟಿದ್ದೀನಿ. ಎಷ್ಟು ಬರುತ್ತೋ ಬರಲಿ ಅಂತ ಈ ಥರ ಎಲ್ಲಕ್ಕೂ ಇಟ್ಕೊಂಬಂದಿದ್ದೀನಿ. ಒಂದೊಂದು ಸರಿ ನಾವು ಎಷ್ಟು ಎಲ್ಲ ಒಂದೇ ಥರ ರಿಪೋರ್ಟ್ ಮಾಡಿದ್ರೂ ಹೋದ ವರ್ಷ ನೋಡಿದಿರಿ, ಒಂದರಲ್ಲಿ ಚೆನ್ನಾಗಿ ಬಂದಿರುತ್ತೆ, ಒಂದೊಂದ್ರಾಗಿ ಚೆನ್ನಾಗಿ ಬರಲ್ಲ. ಏನು ಅಂತ ಗೊತ್ತಾಗಲ್ಲ, ಯಾಕೆಂದರೆ ನಮಗೆ ಗೊತ್ತಿರಲ್ಲ ಪ್ರಕೃತಿಲಿ ಏನೇನಾಗುತ್ತೆ ಅಂತ. ಒಂದೊಂದು ಪಾಟಲ್ಲಿ ತುಂಬ ಜಾಸ್ತಿನೇ ಅರಿಶಿನ ಬರುತ್ತೆ. ಇದೇ ಥರನೇ 5-6 ಇಟ್ಕೊಂಡಿರ್ತೀವಿ ಎಲ್ಲ ಪಾಟಲ್ಲಿ, ಆದ್ರೂ ಆ ಥರ ಆಗುತ್ತೆ. ಆದಷ್ಟು ನೀವು ನಾಟಿಗೆ ಜಾಸ್ತಿ ಒಳ್ಳೊಳ್ಳೆ ಗೆಡ್ಡೆಗಳು ಎತ್ತಿಟ್ಕೊಂಬಿಟ್ರೆ ಒಳ್ಳೆಯದು. ನಾನು ಒಳ್ಳೊಳ್ಳೆ ಗೆಡ್ಡೆನೇ ಎತ್ತಿಟ್ಟಿದ್ದೆ, ಅಂದರೆ ತುಂಬ ದಿನ ಆಯ್ತಲ್ವ, ಅದಕ್ಕೆ ಸ್ವಲ್ಪ ಬಾಡ್ದಂಗೆ ಇದ್ದಾವೆ. ಆಮೇಲೆ ಇದು ನೋಡಿ, ಅವತ್ತೇ ಅರಿಶಿನ ನಾಟಿ ಮಾಡಿ 4ನೇ ದಿನ 2 ಹೂವು ಅರಳಿತ್ತದು ಡಬಲ್ ಪೆಟಲು. ನೋಡಿ ಖುಷಿ ಆಯಿತು. ಒಂದೊಂದಾಗಿ ಸ್ವಲ್ಪ ದಾಸವಾಳ ಈ ವರ್ಷ ನೋಡೋಕ್ಕೆ ಸಿಗೋದಕ್ಕೆ ಖುಷಿ ಆಗುತ್ತೆ. ಆಮೇಲೆ ಇದೊಂದು ಪಿಂಕು. ಇದಾದಮೇಲೆ ನಾನು 4ನೇ ದಿನ ಏನೇನು ಮಾಡಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮೊನ್ನೆ ಇಲ್ಲಿ ಬಂದಾಗ ಇದರಲ್ಲೆಲ್ಲ ಒಣಗಿ ಹೂವು ಅದಕ್ಕೆ ಕಚ್ಕೊಂಡಿತ್ತು, ಕಣಗಿಲ ಗಿಡ ಎಲ್ಲ. ಅವನ್ನೆಲ್ಲ ತೆಗೆದ್ಮೇಲೆ ಇವಾಗ ಮತ್ತೆ ಚೆನ್ನಾಗಾಗಿದೆ. ಒಣಗಿರೋ ಹೂವು ಬಿಟ್ಟರೆ ಗಿಡ ಡಲ್ಲಾಗುತ್ತೆ. ನಾನೆಲ್ಲ ತೆಗೆದ್ಬಿಟ್ಟು ಬೀಜ ಬಂದಿರೋವು ಆ ಥರ ಇರೋವೆಲ್ಲ ತೆಗೆದೆ. ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ಸ್ವಲ್ಪ ಜಾಸ್ತಿ ಇರೋದಕ್ಕೆ 2-3 ಸಾಲು ಇರೋದಕ್ಕೆ ಹಿಂದ್ಲು ಗಿಡ ಜಾಸ್ತಿ ನೋಡೋಕ್ಕಾಗಲ್ಲ. ಅದರಿಂದ ಒಂದೊಂದು ಸರಿ ಅಲ್ಲಿ ಹೂವು ತೆಗೆದೆ ಅದರಲ್ಲೇ ಒಣಗಿರ್ತವೆ. ಇದು 4ನೇ ದಿನ ನೋಡಿ. ಇದಾದಮೇಲೆ ನಾನು ಒಂದು ಕೆಳಗಡೆ ಸ್ವಲ್ಪ ದಾಸವಾಳ ಮೆಟ್ಲ ಮೇಲೆ ಇದ್ವಲ್ಲ, ಅವು ಯಾವ್ಯಾವ ಗಿಡ ದಾಸವಾಳ ಅವನ್ನೆಲ್ಲ ಒಂದೊಂದೇ ತಂದಿಟ್ಟಿದ್ದೀನಿ. ಆಮೇಲೆ ಮಲ್ಲಿಗೆ ಗಿಡ ಸ್ವಲ್ಪ ಕಟಿಂಗ್ ಇಟ್ಟಿರೋವಲ್ಲ ಮೇಲಿದ್ವಲ್ಲ, ಅವನ್ನೆಲ್ಲ ಒಂದೇ ಕಡೆ ತಂದಿದ್ದೀನಿ. ಮೆಟ್ಲು ಮೇಲೆ ಇಟ್ಟಿರೋವು ಮೊನ್ನೆನೇ ತಂದಿಟ್ಟಿದ್ದೆ. ಇದು ಜರ್ಬರ, ಅದು ಆಮೇಲೆ ಕ್ಲೀನ್ ಮಾಡ್ಬೇಕಾರೆ ಹೋದ ಸರಿ ಅದರ ಚಿಕ್ಕ ಪಾಟಲ್ಲಿ ಇಟ್ಬಿಟ್ಟಿದ್ದೆ, ದೊಡ್ಡ ಪಾಟಿಂದ ತೆಗೆದು. ಅದಕ್ಕೆ ಇದು ಹೂವು ಬರ್ತಾಯಿದೆ ನೋಡಿ. ಮಲ್ಲಿಗೆ ಗಿಡ ಮೇಲಿಂದ ಇದ್ದಿದ್ದು ಎಲ್ಲ ಕೆಳಗೆ ಇಳಿಸಿದ್ದೀವಿ. ಮೇಲ್ಗಡೆ ಒಂದು ಮಲ್ಲಿಗೆನೂ ಇಲ್ಲ, ಅಷ್ಟು ಇಲ್ಲೇ ತಂದಿಟ್ಟಿದ್ದೀವಿ. ಒಂದು ಕಾಕಡ ಗಿಡ ಒಂದಿದೆ, ಮೊಗ್ಗು ಕಾಕಡ ಅನ್ನೋದು. ಅದು ಸ್ವಲ್ಪ ಹುಳ ಹತ್ತಿತ್ತಲ್ವ, ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಇರಲಿ ಅಂತ ಅಲ್ಲೇ ಬಿಟ್ಟಿದ್ದೀನಿ. ಇನ್ನು ಮಲ್ಲಿಗೆ ಹೂವು, ಜಾಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಡಬಲ್ ಸುತ್ತಿಂದು, ಆಮೇಲೆ 7 ಸುತ್ತಿಂದು ಎಲ್ಲ ಮಲ್ಲಿಗೆಗಳು ಇಲ್ಲೇ ಇದ್ದಾವೆ. ಮುಡುಪಿ ಮಲ್ಲಿಗೆ ಇವೆಲ್ಲ. ಇದು ವಿರಜಾಜಿ, ಇದು ಕೂಡ ಅಷ್ಟೇ. ಇದು ಎಲ್ಲ ತಂದಿದ್ವಿ. ಇದು ಕಾಕಡ ಇದು. ಆಮೇಲೆ ಮೊನ್ನೆನೇ ನಾನು ಬ್ರಹ್ಮಕಮಲ ತಂದಿಟ್ಟಿದ್ದೆ ನೋಡಿ. ಎಲ್ಲ ರಿಪೋರ್ಟ್ ಮಾಡಿದ್ವಲ್ಲ ಅರಿಶಿನದ್ದು, ಅದು ಉಳಿದಿರೋ ಮಣ್ಣು ಕೂಡ 2 ಟಬ್ಗೆ, ಒಂದು ಟಬ್ಬು ಒಂದು ಪಾಟ್ಗೆ ತುಂಬಿ ಇಟ್ಟಿದ್ದೀನಿ. ಯಾವನ ಗಿಡಗಳು ರಿಪೋರ್ಟ್ ಮಾಡೋವಾಗ ಬರುತ್ತೆ ಅಂತ. ಇದು ನೋಡಿ, ಇದು ಜಾಜಿ, ಇದು ಕಾಕಡ. ಇದು ಒಂಥರ ಮಾಮೂಲಿ ಕಾಕಡ ನೋಡೋಕ್ಕಿದ್ದಂಗೆ ಇರುತ್ತೆ, ಮೊಗ್ಗು ಮಾತ್ರ ಕೆಂಪಗಿರುತ್ತಲ್ಲ. ಇದಕ್ಕೂ ಅದೇ ಥರ ಹುಳ ಹತ್ತಿತ್ತು. ಅದಕ್ಕೆ ನಾನು ಬ್ರಾಂಚಸ್ ಜಾಸ್ತಿ ಇತ್ತಿದ್ದು, ಬ್ರಾಂಚಸ್ ಎಲ್ಲ ತೆಗೆದುಬಿಟ್ಟು ಗಾಳಿ ಆಡಂಗೆ ಮಾಡಿ ಎಲ್ಲ ಕಡೆ ಸ್ವಲ್ಪ ಪಾಟ್ ಬಗ್ಗಿಸ್ಬಿಟ್ಟು ತೊಳೆದಿದ್ದೀನಿ ರೆಂಬೆಗಳು. ಆದರೂ ಒಂದು ಕಡೆ ಐತೆ, ನೋಡಿಸ್ತೀನಿ. ತುಂಬ ಚಿಕ್ಕದಾಗಿ ಸಾಸಿವೆ ಗಸಗಸೆ ಥರ ಸಣ್ಣಗೆ ಹುಳ ಹತ್ಕೊಂಡಿರುತ್ತೆ, ಗೊತ್ತೇ ಆಗೋಲ್ಲ ಅದು ಹುಳ ಅಂತ.
ಗಿಡ ಯಾಕೆ ಡಲ್ ಆಗ್ತಾ ಇದೆ ಅಲ್ಲ ಅಂತ ನಾವು ರೆಂಬೆ ನೋಡಿದಾಗ ಗೊತ್ತಾಗುತ್ತೆ. ನೋಡಿ ಇಲ್ಲಿದೆ ನೋಡಿ, ಒಂದು ನಾನು ಅಷ್ಟು ತೊಳೆದ್ರೂ ಒಂದು ಕಡೆ ಅಂಟ್ಕೊಂಡಿದೆ. ಈ ಥರ ಕೈಯಲ್ಲಿ ಒಸ್ಕಿದ್ರೂ ಬೇಗ ಸಾಯಲ್ಲ ಅದು. ಮತ್ತು ನಾನು ಅದಕ್ಕೆ ನಲ್ಲಿ ಹತ್ರ ಕೆಳಗಿಟ್ಬಿಟ್ಟು ಬಗ್ಗಿಸಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಅದಾದಮೇಲೆ ಒಂದು ವಾರ ನಾವು ಗಮನಿಸ್ತಾನೇ ಇರಬೇಕು ಇದನ್ನು. ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ಕೋಬೇಕು. ಪಾಟ್ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ನೋಡ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟೆ. ತಿರ್ಗಿ ಮಾರನೇ ದಿನ ಅದು ರೀಪಾಟ್ ಮಾಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ತೊಳೆದ್ಬಿಟ್ಟು ಅದೇ ಪಾಟಲ್ಲೇ ಇಟ್ಟಿದ್ದೀನಿ. ಮೇಲ್ಗಡೆ ಇರೋ ಮಣ್ಣೆಲ್ಲ ತೆಗ್ದಾಕಿದ್ದೀನಿ ಇದು ತೊಳೆದಾದ್ಮೇಲೆ. ದೊಡ್ಡ ಪಾಟ್ ಇದನ್ನು ಹಾಕೋಕ್ಕೆ ನಾನು ಅದೇ ಬೇವಿನ ಗಿಡ ಒಣಗೋಗಿತ್ತಲ್ಲ, ಆ ಪಾಟ್ ರೆಡಿ ಮಾಡಿ ಇಟ್ಟಿದ್ದೀನಿ ವೇಸ್ಟ್ ಹಾಕಿ. ತಿರ್ಗಿ ಮಾರನೇ ದಿನ ಇದನ್ನು ಕಂಡೀಷನ್ ನೋಡ್ಕೊಂಡು ಮತ್ತೆ ರೀಪಾಟ್ ಮಾಡ್ತೀನಿ. ಈ ಥರ ನೋಡಿ ದಿನ ಒಂದು ಪರ್ಮನೆಂಟ್ ಗಿಡಗಳು, ಹಣ್ಣಿನ ಗಿಡ, ಆಮೇಲೆ ಮಲ್ಲಿಗೆ ಗಿಡ, ಇನ್ನು ಸಾಮಂತಿಗೆ, ಗುಲಾಬಿ ಇದ್ದಾವೆ, ಅವನ್ನ ಒಂಚೂರು ನೋಡ್ಕೋಬೇಕು. ಆಮೇಲೆ ಇದನ್ನೊಂದು ನೋಡಿ, ಇದು ತೊಂಡೆಬಳ್ಳಿ ಆ ಸೈಡ್ ಇಟ್ಬಿಟ್ಟು ಹಬ್ಸೋಕ್ಕೆ ಎರಡೂ ಮಾಡಿದ್ವಿ. ಒಂದು ಈ ಕಡೆ ಇತ್ತಲ್ವ, ಅದನ್ನು ತೆಗೆದು ಆ ಸೈಡ್ ಇಟ್ಬಿಟ್ಟು ಎರಡೂ ಅಲ್ಲಿ ಹಬ್ಬಂಗೆ ಮಾಡಿದ್ದೀವಿ. ಆಮೇಲೆ ದ್ರಾಕ್ಷಿ ಇಟ್ಟಿರೋದು ಗೊತ್ತು. ಈ ಥರ ನೋಡಿ ದಿನ ಒಂದು ಎಷ್ಟಾಗುತ್ತೋ ಅಷ್ಟು 10 ಗಂಟೆ ಒಳಗೆ ಕೆಲಸ ಮಾಡಿ ಬರ್ತಾಯಿದ್ದೀನಿ. ಇವತ್ತು ಇದು ಮೇಲ್ಗಡೆ ಇತ್ತು, ಇದನ್ನೊಂದು ಹಣ್ಣಿನ ಗಿಡ ಕೆಳಗಿಳಿಸ್ಕೊಂಡ್ವಿ. ಅಲ್ಲಿರೋವು ಸ್ವಲ್ಪ ನಿಧಾನವಾಗಿ ಒಂದೊಂದೇ ಖಾಲಿ ಮಾಡ್ಕೊಂಡ್ರೆ ನಮಗೆ ತರಕ್ಕೆ ಅವಾಗ ಜಾಸ್ತಿ ಕಷ್ಟ ಆಗಲ್ಲ ಅಂತ. ಇದು ಹಣ್ಣು ಬಿಟ್ಟಿದ್ದು ತೋರಿಸಿದ್ದೆ ನಿಮಗೆ. ಫಸ್ಟ್ ಸರಿ ಹಣ್ಣು ಬಿಟ್ಟಿದ್ದು, ಇದು 2ನೇ ಸರಿ ಮತ್ತೆ ಮೊಗ್ಗಾಗ್ತಾಯಿದೆ. ಅದು ಅಲ್ಲದೆ ಬ್ರಾಂಚಸ್ ಜಾಸ್ತಿ ಆಗೋಕ್ಕೆ ಅಂತೇಳ್ಬಿಟ್ಟು ನಾವು ಮುಂದುಗಡೆ ಇರೋ 3 ಕುಡಿ ತೆಗೆದುಬಿಟ್ರೆ ಅಲ್ಲಿಂದ 2 ಕುಡಿ ಜೊತೆಗೆ ಹೂವನೂ ಬರುತ್ತೆ ಇದರಲ್ಲಿ. ಆಮೇಲೆ ಇದಕ್ಕೆಲ್ಲ ಕೆಳಗಡೆ ಎಲೆಗಳಿಗೆ ಜಾಸ್ತಿ ರೆಕ್ಕೆ ಥರ ವೈಟ್ ಹುಳ ಇರುತ್ತೆ, ಗಮನಿಸ್ತಾ ಇರಬೇಕು. ಜಾಸ್ತಿ ಚೇಪೆ ಗಿಡಗಳಿಗೆ ಅದೊಂದೇ ಕಾಯಿಲೆ ಬರೋದು, ಇನ್ಯಾವುದೂ ಬರೋಲ್ಲ. ನೋಡಿ ಅಲ್ಲೊಂದು ಕಾಯಿದೆ, ಇನ್ನು ಮಿಕ್ಕಿದ ಕಡೆ 2 ಕಡೆ ಬೊಗ್ಗಾಗಿದೆ. ಇನ್ನು ನಾವು ಇವಾಗ ಈ ಥರ ಮಾಡ್ಕೊಂಡ್ರೆ ಬುಷಿ ಆಗುತ್ತೆ ಇದು ಮೇಲ್ಗಡೆ. ಇವಾಗ ಸುಮಾರು ಹೈಟ್ ಇದೆ ಅಲ್ವಾ, ಇಷ್ಟು ಹೈಟ್ ಸಾಕು ಅಂತೇಳ್ಬಿಟ್ಟು ನಾವು ಆ 3 ಚಿಗುರೆಲೆ ಬಂದಿರೋ ತೆಗೆದುಬಿಟ್ರೆ ಅಲ್ಲಿ 2 ಪಂಗ್ಳು ಹೊಡೆಯುತ್ತೆ, 2 ಬ್ರಾಂಚಸ್ ಆಗುತ್ತೆ. ಆ ಥರ ಹಾಕಿ ಮೇಲ್ಗಡೆ ಗಿಡ ಬುಷಿ ಆಗುತ್ತೆ. ಕೆಳಗಡೆ ಬಿಡಬಾರ್ದು ಆ ಥರ, ಮೇಲ್ಗಡೆ ಬಂದಾಗ ಮಾಡ್ಬೋದು. ನೋಡಿ ಇಲ್ಲಿ ಮತ್ತೆ ಮೊಗ್ಗಾಗ್ತಾ ಇದ್ದಾವೆ. ಚೇಪೆ ಗಿಡದಲ್ಲಿ ಯಾವಾಗಲೂ 2 ಹೂವು ಪಕ್ಕನೇ ಬರ್ತವೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಂದೊಂದು ಸರಿ 2 ಗಿಡ ಉಳ್ಕೊಳ್ತವೆ, ಇನ್ನೊಂದು ಸರಿ ಉಳ್ಕೊಳ್ಳಲ್ಲ. ನಮಸ್ತೆ.